ಮಾರುತಿ ನಿರ್ದೇಶನದ ಪ್ರಭಾಸ್, ನಿಧಿ ಅಗರ್ವಾಲ್, ಸಂಜಯ್ ದತ್ ಅವರು ಮೇನ್ ರೋಲ್ಗಳಲ್ಲಿ ಕಾಣಿಸಿಕೊಂಡ ದಿ ರಾಜಾ ಸಾಬ್ ಟ್ರೈಲರ್ ರಿಲೀಸ್ ಆಗಿ ಸಖತ್ ಸದ್ದು ಮಾಡ್ತಿದೆ. ಟ್ರೈಲರ್ ಹೇಗಿದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ನಿರ್ದೇಶಕ ಮಾರುತಿ ಅವರು ಈ ಬಾರಿ ಪ್ರಭಾಸ್ ಅವರನ್ನು ಕೇವಲ ಆ್ಯಕ್ಷನ್ ಹೀರೋ ಆಗಿ ಮಾತ್ರವಲ್ಲದೆ ಪಕ್ಕಾ ಎಂಟರ್ಟೈನರ್ ಆಗಿ ತೆರೆ ಮೇಲೆ ತರುತ್ತಿದ್ದಾರೆ ಎಂಬುದು ಟ್ರೈಲರ್ನಿಂದ ಗೊತ್ತಾಗುತ್ತೆ. ಟ್ರೈಲರ್ನಲ್ಲಿ ಪ್ರಭಾಸ್ ತನ್ನ ಅಜ್ಜನಿಗೆ ಸೇರಿದ ಒಂದು ಹಳೆಯ ಐತಿಹಾಸಿಕ ಅರಮನೆಗೆ ಭೇಟಿ ನೀಡುತ್ತಾರೆ. ಆ ಅರಮನೆಯಲ್ಲಿ ಸಂಜಯ್ ದತ್ ಅವರ ಆತ್ಮವು ಆವರಿಸಿದ್ದು ಅಲ್ಲಿಗೆ ಬರುವವರನ್ನು ಅದು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತದೆ. ಪ್ರಭಾಸ್ ಮತ್ತು ಅವರ ಗೆಳೆಯರು ಆ ಶಕ್ತಿಗಳ ನಡುವೆ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಮತ್ತು ಅದರಿಂದ ಯಾವ ರೀತಿ ಹೊರಬರುತ್ತಾರೆ ಎಂಬುದು ಸಿನಿಮಾದ ಕತೆ ಅಂತ ಅನಿಸುತ್ತೆ. ಪ್ರಭಾಸ್ ಅವರ ಜೋಕರ್ ಗೆಟಪ್ ಎಲ್ಲರ ಗಮನ ಸೆಳೆದಿದೆ. ಟ್ರೇಲರ್ನ ಕೊನೆಯಲ್ಲಿ ಅವರು ಬಿಳಿ ಬಣ್ಣದ ಮುಖದ ಮೇಕಪ್ ಮತ್ತು ವಿಚಿತ್ರವಾದ ನಗುವಿನೊಂದಿಗೆ ಕಾಣಿಸಿಕೊಂಡಿರುವುದು ಅಭಿಮಾನಿಗಳಿಗೆ ಮೈ ನವರಿಳಿಸುವಂತಿದೆ. ಇದರ ಜೊತೆಗೆ ಬಿಳಿ ಕೂದಲಿನ ವಯಸ್ಸಾದ ಲುಕ್ ಕೂಡ ಕುತೂಹಲ ಮೂಡಿಸಿದೆ. ಬಾಲಿವುಡ್ ನಟ ಸಂಜಯ್ ದತ್ ಅವರು ಅತೀಂದ್ರಿಯ ಶಕ್ತಿಯುಳ್ಳ ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರ ಪಾತ್ರವು ಅತ್ಯಂತ ಕ್ರೂರವಾಗಿ ಮತ್ತು ಭಯಾನಕವಾಗಿದೆ. ಪ್ರಭಾಸ್ ಮತ್ತು ಸಂಜಯ್ ದತ್ ನಡುವಿನ ಮುಖಾಮುಖಿ ಚಿತ್ರದ ಹೈಲೈಟ್ ಆಗಲಿದೆ. ತಮನ್ ಅವರ ಹಿನ್ನೆಲೆ ಸಂಗೀತವು ಹಾರರ್ ದೃಶ್ಯಗಳಿಗೆ ಜೀವ ತುಂಬಿದೆ. ಪ್ರಭಾಸ್ ಎಂಟ್ರಿ ಮತ್ತು ಕ್ಲೈಮ್ಯಾಕ್ಸ್ ಸೀನ್ಗಳಲ್ಲಿ ಸಂಗೀತವು ಸಿನಿಮಾದ ತೂಕವನ್ನು ಹೆಚ್ಚಿಸಿದೆ. ಚಿತ್ರದಲ್ಲಿ ಬಳಸಿರುವ ಗ್ರಾಫಿಕ್ಸ್ ಮತ್ತು ವಿಜುವಲ್ ಎಫೆಕ್ಟ್ ಅದ್ದೂರಿಯಾಗಿವೆ. ವಿಶೇಷವಾಗಿ ಅರಮನೆಯ ದೃಶ್ಯಗಳು ನೈಜವಾಗಿ ಮೂಡಿಬಂದಿವೆ. ದಿ ರಾಜಾ ಸಾಬ್ ಕೇವಲ ಹಾರರ್ ಚಿತ್ರವಲ್ಲ, ಇದೊಂದು ಮಾಸ್ ಮಸಾಲಾ ಎಂಟರ್ಟೈನರ್ ಎಂದು ಟ್ರೈಲರ್ ಸಾಬೀತುಪಡಿಸಿದೆ. ಪ್ರಭಾಸ್ ಅವರ ಕಾಮಿಡಿ ಟೈಮಿಂಗ್ ಮತ್ತು ವಿಭಿನ್ನ ಗೆಟಪ್ಗಳನ್ನು ಜನವರಿ 9ರಂದು ಥಿಯೇಟರ್ಗಳಲ್ಲಿ ನೋಡಬಹುದು. ಟ್ರೈಲರ್ ನೋಡ್ತಿದ್ರೆ ಸಿನಿಮಾದಲ್ಲಿನ ಕಥೆಯಲ್ಲಿ ಹೊಸತನವಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದರೆ ಅರಮನೆ, ದೆವ್ವ, ಭೂತ, ಆತ್ಮವನ್ನು ಇಟ್ಕೊಂಡು ಈಗಾಗಲೇ ಸಾಕಷ್ಟು ಸಿನಿಮಾಗಳು ಬಂದಿವೆ. ದಿ ರಾಜಾ ಸಾಬ್ ಕೂಡ ಅದರಲ್ಲಿ ಒಂದಾಗುತ್ತಾ ಅಥವಾ ಏನಾದರೂ ವಿಭಿನ್ನ ಕಂಟೆಂಟ್ ಇದೆಯಾ ಎನ್ನುವುದನ್ನು ಸಿನಿಮಾದಲ್ಲೇ ನೋಡಬೇಕು. ನೀವು ಈಗಾಗಲೇ ಟ್ರೈಲರ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.